ಪೂಜ್ಯ ಗುರುದೇವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಈ ಪವಿತ್ರ ಕರ್ತೃಗದ್ದಿಗೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯರ ದಿವ್ಯ ಪಾದಗಳಲ್ಲಿಯೂ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ರಂಥ ಪೂಜ್ಯದ್ವಯರ ದಿವ್ಯ ಪಾದಗಳಲ್ಲಿ ಹಾಗೂ ಎಲ್ಲ ಪೂಜ್ಯರ ದಿವ್ಯ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಇದು ಒಂದು ಅಪರೂಪದ ಕಾರ್ಯಕ್ರಮ. ಇದನ್ನೆಲ್ಲ ನೋಡಿದ್ರೆ ಒಂದು ವಿಶೇಷವಾದ ಜಗತ್ತಿನಾಗ ನಾವು ಅದೇವೇನೋ ಅಂತ ಅನ್ನಿಸ್ತದೆ. ಬಹಳ ವಿಶೇಷವಾದಂತಹ ಪೂಜ್ಯರ ಪ್ರೇಮ, ಅವರ ಕಾರ್ಯವೈಖರಿ ಇವೆಲ್ಲ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಎಷ್ಟೋ ಸಲ ಸಮಾಧಾನ ಶಾಂತಿಯನ್ನು ಪಡಿಬೇಕಂದ್ರೆ ಎಲ್ಲಿ ಹೋಗಬೇಕು ಅಂತ ಒಮ್ಮೊಮ್ಮೆ ಗೊತ್ತಾಗೋದಿಲ್ಲ. ಆದರೆ ಇಲ್ಲಿ ಬಂದು ಕೂತ್ರೆ ಸಾಕು, ತಲೆಯಿಂದೆಲ್ಲ ಖಾಲಿಯಾಗಿ ಆರಾಮ್ ಶಾಂತ ಅನ್ನಿಸ್ತದಲ್ಲ. ಇಂಥ ದಿವ್ಯ ಸ್ಥಳ ಇರೋದೇ ಒಂದು ಅಪರೂಪ. ಸುಮ್ಮನೆ ಇವತ್ತು ಅಪ್ಪಗಳು ಹೇಳಿದ್ರು, ನೀವು ಇವರಿಗೆ 1-2 ತಾಸು ಬಿಡಬೇಡ್ರಿ ಅಂತ ಹೇಳ್ಯಾರ. ಬಹಳ ವಿಶೇಷವಾದಂಥದ್ದು. ಬದುಕು ನಿಸರ್ಗ ಕೊಟ್ಟಂತಹ ಅಮೂಲ್ಯವಾದಂತಹ ಕೊಡುಗೆ. ಇದನ್ನು ಪಡಿಬೇಕಾದ್ರೆ ನಾವೇನು ಬಹಳ ತಪಸ್ಸು ಮಾಡೇವಂತೇನಿಲ್ಲ. ಏನೆಲ್ಲ ಒಂದು ತಕ್ಕಡಿ ಒಳಗಿಟ್ಟು ಬದುಕನ್ನು ಇನ್ನೊಂದು ತಕ್ಕಡಿ ಒಳಗೆ ನಾವು ಇಟ್ಟೇವಿ ಅಂದ್ರೆ ಬದುಕಿನ ತಕ್ಕಡಿನ ಕೆಳಗಿಳಿತದ. ಅಷ್ಟು ಅಮೂಲ್ಯ ಇಲ್ಲ. ಈಗ ನಿಮ್ಮ ಕಡೆ 1000 ಕೋಟಿ ರೂಪಾಯಿ ಅದಾವ, ಆದ್ರೆ ICUನೊಳಗೆ ಮಲ್ಕೊಂಡೇವಿ ಅಂದ್ರೆ ಇದಕ್ಕೇನು ಅರ್ಥದ? ಬದುಕಿದ್ರನ ಎಲ್ಲ. ಅದಕ್ಕೆ ಬಲ್ಲವರು ಜ್ಞಾನಿಗಳು ಹೇಳೋದೇನಂತಂದ್ರೆ, ಇವೆಲ್ಲ ಯಾಕೆ ಮಾಡೋದಂದ್ರೆ ಒಂದಿಷ್ಟು ಜಗತ್ತಿನ ತಾಪ ಮರೆತು ಬದುಕಿನ ಬಗ್ಗೆ ಕುರಿತು ಚಿಂತಿಸೋದು. ಏನಿದು ಬದುಕ? ನಮ್ಮ ಬದುಕು ನಮಗೆ ಸಂತೋಷವನ್ನ ಶಾಂತಿಯನ್ನ ಕೊಡಬೇಕಾಗಿತ್ತಂದ್ರೆ ಏನ್ ಮಾಡಬೇಕು? ಅದಕ್ಕೆ ಜ್ಞಾನಿಗಳ ಮಾತುಗಳನ್ನು ನಾವು ಕೇಳೋದು. ಬಹಳಷ್ಟು ಜ್ಞಾನಿಗಳಾಗಿ ಹೋಗ್ಯಾರ. ಬೇರೆ ಬೇರೆ ದೇಶನಾಗ ಆಗ್ಯಾರ, ಈ ದೇಶನಾಗ ಆಗ್ಯಾರ, ಬೇರೆ ಬೇರೆ ಕಾಲಖಂಡದೊಳಗಾಗ್ಯಾರ. ಅಲ್ಲಮ ಪ್ರಭುಗಳು ಒಂದು ವಿಶೇಷವಾದಂಥ ಮಾತು ಹೇಳ್ತಾರೆ. ಸುಮ್ಮನೆ ನಿಮ್ಮ ಜೊತೆಗೆ ಆ ವಚನವನ್ನು ಚಿಂತನೆ ಮಾಡೋದು. ಯಾಕೆ ನಮ್ಮ ಬದುಕು ಇಷ್ಟೆಲ್ಲ ಇದ್ರೂ ಹಿಂಗದ? ಏನು ಕಡಿಮೆ ಆಗ್ಯದ ನಮಗೆ? ಒಂದು ಹಕ್ಕಿಗೆ ನಮ್ಮಂಗೆ ಬ್ಯಾಂಕ್ ಬ್ಯಾಲೆನ್ಸ್ ಇರುವುದಿಲ್ಲ. ಅದಕ್ಕೇನು ಗೋಡಾವನದೊಳಗೆ ಅದು ಯಾವುದೂ ಕಾಳ ಕಡಿ ಇಡುವುದಿಲ್ಲ. ಆದರೆ ಇಷ್ಟ ಇರ್ತದ, ಎಷ್ಟು ಸಂತೋಷವಾಗಿ ಅದ ಹಾರಾಡ್ಕೋತ ಮಸ್ತಾಗಿರ್ತದ. ನಮ್ಮ ಕಡೆ ಎಲ್ಲ ಅದ ಇದ್ರೂ ಸಹಿತಿಗೆ ಹಿಂಗ್ಯಾಕೆ ನಾವು ಬದುಕ್ತೇವೆ? ಬಹುಶಃ ಪ್ರಕೃತಿ ಮನುಷ್ಯನಿಗೆ ಕೊಟ್ಟಂತ ಎಲ್ಲ ಸೌಕರ್ಯಗಳನ್ನು ಬೇರೆ ಪ್ರಾಣಿ ಕೊಟ್ಟಿರ್ಲಿಕ್ಕಿಲ್ಲ. ಆದರೂ ಹಿಂಗ್ಯಾಕೆ ಬದುಕ್ತೇವೆ? ಅದಕ್ಕೆ ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ. ಬಹಳ ವಿಶೇಷವಾದಂಥ ಮಾತದು. ಅವರು ವಚನ ಅಂತಂದ್ರೆ ಅದು ಬೆಡಗಿನ ವಚನ. ಅವ್ರ ಮಾತ ನೇರವಾಗಿ ಕೇಳಿದ್ರೆ ತಿಳಿದಿಲ್ಲ. ಆದ್ರೆ ಅದನ್ನು ನಾವು ಸುಮ್ಮನೆ ನೋಡ್ಕೋತ ಹೋದ್ರೆ ನಮ್ಮ ಜೀವನದ ಚಿತ್ರವನ್ನೇ ಅವರು ಬಹಳ ಚಂದ ಬಿಡಿಸಿಟ್ಟಿರ್ತಾರೆ, ಒಂದು ರೂಪಕವನ್ನು ಕೊಟ್ಟು. ಅಂಥ ಮಾತುಗಳು ಅಲ್ಲಮರ ಮಾತುಗಳು. ಬಹಳ ದೊಡ್ಡ ಅನುಭಾವಿಗಳು. 12ನೇ ಶತಮಾನದೊಳಗೆ ಎಲ್ಲ ಶರಣರಿಗೆ ಗುರುಗಳಾಗಿತ್ತು, ಮಾರ್ಗದರ್ಶಕರಾಗಿತ್ತು. ಹೆಂಗೆ ಬದುಕಿದ್ರಂದ್ರೆ ಸುಮ್ಮನೆ ಬಯಲಾಗಿ ಬದುಕಿದ್ರು ಅಂತ ಹೇಳ್ತಾರೆ ಅಂಥವ್ರು. ಅವ್ರು ಹೇಳ್ತಾರ, ಯಾಕೆ ನಮ್ಮ ಬದುಕು ಹಿಂಗಾಗ್ಯದ? ಅವರು ವಿಶೇಷವಾದ ಮಾತದು. ಮಾನದ ತೋರಿದ ಆವಿಂಗೆ
ಕೊಳಗದ ತೋರಿಹ ಕೆಚ್ಚಲು ನೋಡ, ತಾಳ ಮರದುದ್ದೆರಡು ಕೊಂಬ ನೋಡ, ಅದನ ರಸ ಹೋಗಿ 6 ದಿನ, ಅದು ಕೆಟ್ಟು 3 ದಿನ, ಅಘಟಿತ ಘಟಿತ ಗುಹೇಶ್ವರ ಅರಸುವ ಬಾರೈ. ಎಷ್ಟು ಚಲೋ ಇಲ್ಲ ಇದು ವಚನ, ಆದರೆ ಏನೂ ತಿಳಿಯುವುದಿಲ್ಲ. ಆದ್ರೆ ಅದನ್ನ ನಾವು ನೋಡ್ಕೋತ ಹೋದೇವಂದ್ರೆ ನಮ್ದ ಬದುಕನ್ನ ಎಷ್ಟು ಚೆನ್ನಾಗಿ ಅವ್ರು ಇಟ್ಟಿರ್ತಾರ, ಬಹಳ ವಿಶೇಷವಾಗಿ ಇಟ್ಟಿರ್ತಾರ. ಮಾನದ ತೋರಿದ ಆವಿಂಗೆ ಅಂದ್ರ ಒಬ್ಬ ಇಂಗ್ಲಿಷ್ ಸಾಹಿತ್ಯಕಾರ ಹೇಳ್ತಾನ, ಲೈಫ್ ಈಸ್ ನಥಿಂಗ್ ಬಟ್ ದ ಕ್ಯಾನ್ವಸ್ ಆನ್ ವಿಚ್ ವಿ ಹ್ಯಾವ್ ಟು ಡ್ರಾ ಅವರ್ ಓನ್ ಡ್ರಾಯಿಂಗ್ ವಿತ್ ಫುಲ್ ಆಫ್ ಕಲರ್ಸ್. ಈ ಬದುಕ ಅಂದ್ರ ಬೇರೆ ಅಲ್ಲ, ಈ ಕ್ಯಾನ್ವಸ್ ಅಂದ್ರೆ ಗೊತ್ತಾಗ್ತದಲ್ಲ, ಚಿತ್ರ ತೆಗೆಯುವಂತ ಒಂದು ಪರದೆ ಇದ್ದಂಗ. ನಿಸರ್ಗ ನಮ್ಮ ಸಣ್ಣ ಹುಡುಗರಿದ್ದಾಗ ಕಾಲೇ ಪರದೆ ಕೊಟ್ಟದ, ಅನೇಕ ರಂಗಗಳನ್ನು ಕೊಟ್ಟದ. ನಾವು ಚೆನ್ನಾಗಿ ಅದರಾಗ ಚಿತ್ರ ತೆಗಿಬೇಕು. ಹಿಂಗಾಗಬೇಕಲ್ಲ ನಮ್ಮ ಬದುಕಿನ ಚಿತ್ರ, ಅದು ಎಲ್ಲರಿಗೂ ಹಿಡಿಸ್ಬೇಕು. ಆದ್ರೆ ಅಲ್ಲಮರು ಅಂತಾರ, ನಮ್ಮ ಚಿತ್ರ ಹೆಂಗಾಗ್ಯದಂದ್ರ ಮಾನದ ತೋರಿಹ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲು. ಒಂದು ಆಕಳ, ಆವು ಅಂತಂದ್ರ ಆಕಳ, ಆ ಆಕಳಕ್ಕ ಕೊಳಗದ ತೋರಿಹ ಕೆಚ್ಚಲು. ಒಂದು ಆಕಳದ, ಆದ್ರೆ ಅದ್ರ ಕೆಚ್ಚಲನ ಬಹಳ ದೊಡ್ಡದಾಗ್ಯದ. ಕೊಳಗ ಅಂದ್ರ ಮಾನದಕ್ಕಿಂತ ದೊಡ್ಡದದು, ಅದ್ರ ಕೆಚ್ಚಲನ ಬಹಳ ದೊಡ್ಡದಾಗ್ಯದ. ಮತ್ತು ತಾಳ ಮರದದ್ದೆರಡು ಕೊಂಬ ನೋಡ, ಅದಕ್ಕೆ 2 ದೊಡ್ಡ ಕೊಂಬ ಅದಾವ. ಹಿಂಗಾಗಿ ನಿಂತದ. ಅದರ ಕೋಡ ಎಷ್ಟು ದೊಡ್ಡ ಅದಾವ ಅಂದ್ರೆ ತಾಳ ಮರದ ಎಷ್ಟು ಉದ್ದಾಗಿ ನಿಂತಾವ. ನಿತ್ರ ಹೆಂಗಿರ್ತದ ಹಂಗಾಗ್ಯದ, ಹಂಗ ನಮ್ಮ ಬದುಕಾಗ್ಯದ ಅಂತ ಅವರು ವರ್ಣಿಸ್ತಾರ. ಇಲ್ಲಿ ಕೆಚ್ಚಲ ಅಂತಂದ್ರ ಮನಸ್ಸಿನ ಆಶೆ. ಆವು ಅಂದ್ರ ಆಕಳ, ಕೆಚ್ಚಲ ಅಂತಂದ್ರ ಆಸೆ. ಎಷ್ಟು ಒಳಗ ಬಯಕೆಗಳ ಶುರುವಾಗ್ಯಾವ ಅಂದ್ರ ನಮ್ದು ಕೆಚ್ಚಲನ ಬಹಳ ದೊಡ್ಡದಾಗ್ಯದ ಅಷ್ಟೇ. ಎಷ್ಟು ಕೊಟ್ಟರು ಸಾಕಾಗವಲ್ದು. ಏನ್ ಕಡಿಮೆ ಅದ ಅಂತಲ್ಲ ಈ ಜಗತ್ನ್ಯಾಗ, ಆದ್ರೆ ನಮ್ಮ ಮನಸ್ಸಿನ ಆಸೆ ಹೆಚ್ಚಾಗಿದ್ರಿಂದ ನಾವು ಬಡವರಾಗೇವಿ ಈ ಜಗತ್ನ್ಯಾಗ ಅಂತ. ಎಷ್ಟು ಕೊಟ್ಟರು ಸಾಲೋಲ್ದು, ಏನ್ ಮಾಡಿದ್ರು ಸಾಲೋಲ್ದು. ಅಷ್ಟು ನಾವು ಮನಸ್ಸಿನ್ಯಾಗ ಬೇಕು 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 ಅಂತ ಬೆಳೆಸ್ಕೊಂಡು ಹೋದೇವಿ ಅಂದ್ರ ನಮ್ಮ ಜೀವನದ ಚಿತ್ರ ಕೆಡ್ತದ. ಸಂತೋಷವಾಗಿರ್ಬೇಕಾಗಿತ್ತಂದ್ರ ಸ್ವಲ್ಪ ಇದನ್ನು ಕಡಿಮೆ ಮಾಡಬೇಕು ಅಂತ. ಒಬ್ಬ ಮುದುಕಿದ್ದ, ಒಬ್ಬ ಯಜಮಾನವ, ಬಹಳ ಶ್ರೀಮಂತಿಕೆ ಇತ್ತು, ಎಲ್ಲ ಇತ್ತು. ಆದರೂ ಅವನಿಗೆ ಏನ್ ಅನಿಸ್ತಿತ್ತಂದ್ರ, ಇದೊಂದು ಘಟನೆ, ನಾ ಎಲ್ಲಾರ್ಕಿಂತ ಇನ್ನ ಶ್ರೀಮಂತ ಆಗ್ಬೇಕು ಅಂತ ಅವನಿಗೆ ಅನಿಸ್ತಿತ್ತು. ಅವ ಅಲ್ಲಿ ಒಂದು ದಿನ ಊರೊಳಗ ಒಬ್ಬ ಯೋಗಿ ಬಂದಿದ್ರು. ಅವ್ರ ಕಡೆ ಹೋಗಿ ನಮಸ್ಕಾರ ಮಾಡಿದ. ಏನು ಆರಾಮದಿ ಇಲ್ಲೋ ಅಂತಂದ. ಏನ್ ಆರಾಮಿರೋದ್ರಿ, ಎಲ್ಲಾ ದೇವ್ರು ನಮಗೇನ್ ಕೊಟ್ಟಿಲ್ಲ ಅಂದ. ಏನ್ 100 ಎಕರೆ ಆಸ್ತಿ ಇತ್ತು, ಮಕ್ಕಳಿದ್ದು ಮೊಮ್ಮಕ್ಕಳಿದ್ದು ಎಲ್ಲ ಇತ್ತು, ಏನೂ ಇಲ್ಲ ಅಂದ. ಅವಾಗ ಅವ್ರಂದ್ರು, ಇಲ್ವೋ ಇಷ್ಟೆಲ್ಲ ಅದ, ಆರಾಮ್ ಇರ್ಬೇಕಿಲ್ಲ ಅಂತಂದ್ರು. ಅದಕ್ಕೆ ಅವ್ರ ಯೋಗಿಗಳಂತ ಅವ್ನ್ ಗೊತ್ತಿದ್ರು. ಕತಿ ಮತ್ತಿದ್ರು. ನಮಸ್ಕಾರ ಮಾಡಿದ, ನೀವು ನಮ್ಗೆ ಹಿಂಗ ಆಶೀರ್ವಾದ ಮಾಡ್ರಲ್ಲ, ನಾ ಶ್ರೀಮಂತ ಆಗಿಬಿಡ್ಬೇಕು. ಎಲ್ಲ ಅದ, ಆದ್ರೂ ಇಲ್ಲ ಅಂತ ಏನು ಒಳಗೆ ಹೊಕ್ಕಿತ್ತು, ಅದ ಅವನು ಬಡವು ಮಾಡಿದ. ಅವಾಗ ಅವ ಅಂದ, ಈ ಎಲ್ಲ ಅದೆಲ್ಲ ಆರಾಮಿರಂದ. ಇಲ್ಲ, ನೀವು ಆಶೀರ್ವಾದ ಮಾಡ್ರಿ ಅಂದ. ಇವೇನ್ ಬಿಡಂಗ್ ಕಾಣಂಗಿಲ್ಲ ಅಂತ ಹೇಳಿ ಅವ ಏನ್ ಮಾಡಿದ, ಅವನಿಗೆ ಆಯಿತು ಅಂತ ಹೇಳಿ ಒಂದು ಗಡಿಗೆ ಕೊಟ್ಟ. ಗಡಿಗೆ ಅಂದ್ರೆ ಗೊತ್ತಾಗ್ತದ, ಮಣ್ಣಿನ ಗಡಿಗೆ ಕೊಟ್ಟ. ಇದು ಸಾಮಾನ್ಯ ಗಡಿಗೆ ಅಲ್ಲ. ಇದು ಹೆಂಗದ ಅಂತಂದ್ರ, ಇದ್ರ ಒಳಗೆ ಕೈ ಹಾಕಿ ಒಮ್ಮೆ ತೆಗದೆ ಅಂದ್ರೆ ನಿನಗೊಂದು ಬಂಗಾರದ ನಾಣ್ಯ ಬರ್ತದೆ. ಒಂದು ಸಲ ಕೈ ಹಾಕಿ ತೆಗದೆ ಅಂದ್ರೆ ಒಂದು ಬಂಗಾರದ ನಾಣ್ಯ ಬರ್ತದ. ಹಿಂಗೆ ಎಷ್ಟು ಸಲೆ ತೆಗಿತಿ ಅಷ್ಟು ಬಂಗಾರದ ನಾಣ್ಯ ಬರ್ತಾವಂದ. ಎಷ್ಟು ಸಂತೋಷ ಆಗಿರ್ಬೇಕು ಗಡಿಗೆ. ಹಂಗ ನಮಗ್ ಸಿಕ್ಕಿದ್ರ. ಅವಾಗ ಅವ ಅಂದ, ಯೋಗಿ ಹೇಳಿದ, ನೋಡು, ಇದನ್ನು ನೀ ಯಾವಾಗ ಸಾಕತ್ ಬಿಡ್ತಿ, ಆಮೇಲೆ ಇದು ಕೆಲಸ ಮಾಡೋದಿಲ್ಲ. ಒಮ್ಮೆ ನೀ ತೆಗ್ಯಾಕ ಶುರು ಮಾಡಿದಿ, ಇನ್ನು ಸಾಕಂದಿ ಅದು ಕೆಲಸ ಮಾಡೋದೆ. ಹಂಗ ಆಗ್ತದ ಅಂತಂದ. ಆಯ್ತು ಅಂತ ಹೇಳಿ ಇವ ಹೋದ.
ಹೋಗಿ ನೀ ತೆಗಿಬೇಕಲ್ಲ ಅದು ಬಂಗಾರದ ನಸಕಿನ 6 ಗಂಟೆ ಆಗಿತ್ತು. ಅವ ಅಂದ ಯಾರು ಮಂದಿ ಮುಂದೆ ತೆಗೆದ್ರ ಗತಿ ಹೆಂಗತ್ ಹೇಳಿ ಯಾರಿಗೂ ಹೇಳಲಾರ್ದ ಅವನ ಮನಿ ಒಳಗೆ ನೆಲಮನಿ ಇತ್ತು. ನೆಲಮನಿ ಒಳಗೆ ಹೋಗಿ ಕೆಳಗೆ ಕುತ್ಕೊಂಡು ಅಲ್ಲಿ ಗಡಿಗೆ ತಗೊಂಡು ಗಡಿಗೆ ಒಳಗೆ ಹಿಂಗ್ ಕೈ ಹಾಕಿ ಹಿಂಗ್ ತೆಗೆದ ಒಂದು ಬಂಗಾರದ ನಾಣ್ಯ ಬಂತು. ಸಂತೋಷ ಆತವ. ಹಿಂಗ ತೆಗ್ಯಾಕ ಶುರು ಮಾಡಿದ. ಮಧ್ಯಾಹ್ನ ಸಾಕತ್ ಅನ್ಸೊಲ್ದ, ಯಾಕೆ ಕೆಚ್ಚಲು ದೊಡ್ಡದಾಗಿತ್ತು. ಒಳಗೆ ಬೇಕನ್ನೋದು ಹೆಚ್ಚಾಗಿತ್ತು. ಬಿಡಬೇಕನ್ನವ ಅವಾಗ ಇನ್ನೊಂದು ಮನಸ್ಸು ಹೇಳ್ತಿತ್ತು, ಈಗ ಬಿಟ್ಟೆ ಅಂದ್ರೆ ಹೊಳ್ಳಿ ಕೆಲಸ ಮಾಡೋದಿಲ್ಲ, ಇನ್ನಟ್ಟು ತೆಗಿ ಅಂತ ಇನ್ನೊಂದು ಅಂತಿತ್ತು. ಆದ್ರೆ ಹೃದಯ ಹೇಳ್ತಿತ್ತು, ಏನು ಗಾಳಿ ಇಲ್ಲ, ನೀರಿಲ್ಲ, ಏನು ತಿಂದಿಲ್ಲ ಮಾಡಿಲ್ಲ, ಇನ್ನು ನಾನು ನಿಂದಿರ್ತೀನಿ ಹಿಂಗ ಮಾಡಿದ್ರ ಅಂತಿತ್ತು. ಅದು ಅವನ್ ಕೇಳಿಸ್ತಿರ್ಲಿಲ್ಲ. ಹಂಗ ತೆಗ್ಯಾವ. ಮ್ಯಾಲೆಲ್ಲ ಹುಡುಕ್ಯಾಡಕತ್ತಿದ್ರ ಅವನು. ಎಲ್ಲಿ ಹೋಗ್ಯಾನ, ಯಾಕೆ ಯಾರಿಗೂ ಹೇಳಿಲ್ಲ ಅವ. ಎಲ್ಲಿ ಹೋಗ್ಯಾನಿವ ಅಂತ ಎಲ್ಲಾ ಕಡೆ ಹುಡುಕ್ತಿದ್ರು. ಇವ್ ಸಿಗವಲ್ಲಾಗಿತ್ತು. ಹಿಂಗ ತೆಗದ ಸಾಯಂಕಾಲದವರೆಗೆ ಅದು ಹೃದಯ ಬಾಳತನ ನೋಡಿ ನಿಂತು. ಅಲ್ಲೇ ಮುದುಕನ ಹೆಣ ಬಿದ್ದಿತ್ತು. ಅವೆಲ್ಲ ಗಡಿಗೆ ಅಲ್ಲೇ ಇತ್ತು. ರೊಕ್ಕ ರಾಶಿ ಆಗಿತ್ತು. ಆದ್ರೆ ತಗೊಂಡೇನ್ ಮಾಡು. ಇವರೆಲ್ಲ ಹುಡುಕ್ಯಾಡಕತ್ತಿದ್ರಲ್ಲ. ಕಡಿಕ ನೆಲಮನ್ಯಾಗರೆ ಅದಾನೇನಂತ ಎಲ್ಲಾರು ಕೂಡಿ ಬಂದು ನೋಡಿದ್ರು. ಅವಾಗ ತೆಗೆದ್ರು. ಇವೆಲ್ಲರೂ ಓಡಿದ್ರು. ಮುದುಕನ ಕಡೆ ಅಲ್ಲ, ರೊಕ್ಕದ ಕಡೆ. ಅವಾಗ ಗಡಿಗೆ ಹೇಳ್ತು, ಈಗ ಅವಂದು ಮುಗ್ದದ, ಇನ್ ನಿಮ್ ಪಾಳೆ ಬರ್ರಿ ಅಂತು. ಹಿಂಗ ಕೆಚ್ಚಲು ನಾವು ದ್ವಾಡದ್ ಮಾಡ್ಕೋತ ಹೋದೇವಿ ಅಂತಂದ್ರೆ ಎಂದ ಸಮಾಧಾನ ಆಗೋದು? ಎಲ್ಲರಿಗೂ ಎಲ್ಲ ಸಿಗ್ತದಂತ ಏನ್ ಇರುವುದಿಲ್ಲ. ನಮ್ಮ ಕಿಸೆ ಎಷ್ಟದ ಅಷ್ಟ್ರಾಗ ಮಸ್ತಾಗಿ ಇದ್ರ ನಮ್ಮ ಜೀವನದ ಚಿತ್ರ ಚಂದಾಗಿರ್ತದ. ಸಾಕಂದವ ಸೌಕಾರ, ಬೇಕಂದವ ಬಡವ. ಒಂದು ಸುಮ್ಮನೆ ಗುಡಿಸಲ್ನ್ಯಾಗ ಅದೇವಿ ಅಂತ ಇಟ್ಕೋರಿ, ನಮಗೇನ್ ಕಡಿಮೆ ಅದ ಅಂತ ಅಂದೇವಿ, ಅದ ಕ್ಷಣ ನಾವು ಸೌಕಾರ. ಒಂದ್ ದೊಡ್ಡ ಅರಮನೆ ಒಳಗಿದ್ದ ಏನಿಲ್ಲ ನಮ್ಮ ಕಡೆ ಇನ್ನಷ್ಟು ಬೇಕಂದೇವಿ, ನಾವು ಬಡವರು. ಮಾನದ ತೋರಿದ ಆವಿಂಗೆ ಕೊಳಗದ ತೋರಿದ ಕೆಚ್ಚಲು. ಅಂದ್ರ ಮನಸ್ನ್ಯಾಗ ಬೇಕತ್ ಬಾಳ ಹೆಚ್ಚಾಗಿದ್ದಕ್ಕ ಸಮಾಧಾನ ಅಂತ ಉಳಿದಿಲ್ಲ. ನೀರು ಕೆಡಿಸಿದೀವಿ, ಭೂಮಿ ಕೆಡಿಸಿದೀವಿ, ಗಾಳಿ ಕೆಡಿಸಿದೀವಿ. ಏನು ಬ್ಯಾರೆ ಪ್ರಾಣಿಗಳು ಬಂದು ಕೆಡಿಸ್ಯಾವೇನ್? ನಾವೇ ಕೆಡಿಸಿದೀವಿ. ಯಾಕ? ನಮ್ಮ ಕೆಚ್ಚಲು ದೊಡ್ಡದಾತಷ್ಟ. ಅದನ್ನ ನಾವು ಸಣ್ಣದು ಕೆಚ್ಚಲು ಇರಬಾರ್ದಂತಲ್ಲ. ಕೆಚ್ಚಲಿಲ್ಲ ಅಂದ್ರೆ ಆಕಳ ಚಂದ ಕಾಣಂಗಿಲ್ಲ. ಆದ್ರೆ ದೊಡ್ಡದಾಗಬಾರ್ದಷ್ಟ. ಎದ್ದ ನಿಂದ್ರಾಕ್ ಬರ್ಲಾರ್ದಷ್ಟು ದೊಡ್ಡ ಕೆಚ್ಚಲಾತಂದ್ರ ಅದೇನು ಆಕಳ ಚಂದೇನ್? ಹಂಗ ಇರ್ಬೇಕು ನಮ್ಮಲ್ಲಿ ಬಯಕೆಗಳು. ಒಳ್ಳೆ ಮನಿ ಇರಬೇಕು, ಒಳ್ಳೆ ಜನ ಇರಬೇಕು, ಒಳ್ಳೆ ಮಾತುಗಳಿರ್ಬೇಕು, ಇವೆಲ್ಲ ಇರಬೇಕು. ಆದ್ರೆ ಅದು ಬದುಕನ್ನು ಕೆಡಿಸುವಂಗ ಆಗ್ಬಾರ್ದಷ್ಟೇ. ಅದಕ್ಕೆ ತಾಳ ಮರದೆರಡು ಕೊಂಬ ನೋಡ. ಮತ್ತೆ ಏನಾಗ್ಯದ ನಮ್ಮ ಬದುಕಿನ ಆಕಳಿಗೆ? ಕೊಂಬದಾವ, ಅವು ಎಷ್ಟು ಬೇಕಷ್ಟಿಲ್ಲ. ತಾಳ ಮರದುದ್ದಾಗ್ಯಾವ. ಅಂದ್ರ ತಾಳ ಮರ ಅಂದ್ರೆ ಗೊತ್ತಲ್ಲ, ಬಹಳ ದೊಡ್ಡ ಆಗ್ಯಾವ. ಒಂದು ದೊಡ್ಡ ಮರದಷ್ಟು ಕೊಂಬ ಆದ್ರ ಆಕಳು ನಡೀದ್ಯಾಗ. ಆ ಕೊಂಬ ಅಂದ್ರ ಅಲ್ಲಮರ ಹೇಳ್ತಾರ, ನಾನು ಅನ್ನೋದು ಬಹಳ ಆಗ್ಯದ ಮನಸ್ನ್ಯಾಗ, ಅದೇ ಕೊಂಬ. ಯಾಕೆ ನಮ್ಮ ಜೀವನ ಕೆಡ್ತದಂದ್ರ ಎಲ್ಲ ನಾನು 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 ಅಂತ ಬಾಳ ತಲೆಯಾಗ ಹಾಕೊಂಡು ನಮ್ಮ ಕೊಂಬ ದೊಡ್ಡ ಆಗ್ಯಾವ. ಅದಕ್ಕೆ ದುಃಖ ಆಗ್ಯದ. ಅದನ್ನೊಂದಿಷ್ಟು ನಾವು ಕಡಿಮೆ ಮಾಡ್ಕೊಂಡೇವಿ ಅಂದ್ರ ನಮ್ಮ ಜೀವನ ಸುಂದರ ಆಗ್ತದೆ. ಯಾಕ? ಒಂದು ಜೀವನ ನಡಿಬೇಕಾದ್ರೆ ಎಲ್ಲರೂ ಬೇಕಾಗ್ತಾರ. ಒಂದು ಗಿಡ ಇತ್ತದ, ಗಿಡದಾಗ ಹಣ್ಣುಗಳಾಗಿದ್ದು, ಚಲೋ ಮಾವಿನ ಗಿಡ. ಬಂದವರೆಲ್ಲ ಮಾವಿನ ಹಣ್ಣು ಹೊಗಳ್ತಿದ್ರು. ಏನ್ ಹಣ್ಣ ಏನ್ ಗಿಡ ಅಂತ ಹೊಗಳವರು. ಹಣ್ಣಿಗೆ ಅನಿಸ್ತು, ನಾ ಇಲ್ಲಂದ್ರೆ ಗಿಡನ ಇಲ್ಲ, ಗಿಡ ಇರುದ ನನ್ನಿಂದ ಅಂತ ಹೇಳಿ ಅದಕ್ಕೆ ಅನ್ಸಕ್ ಶುರು ಆತು. ಒಳಗ ಅನ್ಸಂಗಿಲ್ಲ. ಅವಾಗ ಎಲ್ಲರೂ ಬರೋರು ಮಾವಿನ ಹಣ್ಣನ್ನ ಹೊಗಳವ್ರು. ಯಾರೂ ಬೇರ ನೋಡೇ ಇಲ್ಲ. ಬೇರ ಇಲ್ಲಂದ್ರೆ ಹಣ್ಣು ಎಲ್ಲಿದ್ದು ಬರ್ತಾವ? ಅದು ಬೇರಂತೂ ಯಾಕೋ ಬಹಳ ತಲೆ ಕೆಡಿಸ್ಕೊಂಡದ ಹಣ್ಣ. ಇನ್ನು ನೀರು ಕೊಡೋದು ಕಡಿಮೆ ಮಾಡಿಬಿಡೋನೇನ ಅಂತು. ಮ್ಯಾಲ್ ನೀರ್ ಕಳಿಸೋದು ನಿಂದ್ರಿಸ್ಬಿಡ್ತು. ಹಣ್ಣೆಲ್ಲ ಬಾಡಾಕ್ ಶುರು ಆದ, ಹೂ ಎಲ್ಲ ಬಾಡಾಕ್ ಶುರು ಆದ. ಹಂಗ ನಮ್ಮ ಮನಿ ನಡಿಬೇಕಾಗಿತ್ತಂದ್ರೆ ನಾವು ಒಬ್ಬರೇ ಅಂತ ಇರುವುದಿಲ್ಲ. ಮನಿ ಒಳಗ ಸ್ಟೋರ್ ರೂಮು ಬೇಕಾಗ್ತದ, ಮನಿ ಒಳಗ ಕಿಚನು ಬೇಕಾಗ್ತದ,
ಮನಿ ಒಳಗೆ ಬೆಡ್ರೂಮ್ನು ಬೇಕಾಗ್ತದೆ. ಎಲ್ಲ ಇದ್ದಾಗ ಅದೊಂದು ಸುಂದರ ಮನೆ. ಬರೇ ನಾವ್ ಅಂದೇವಿ ನಾನಾ ಮಾಡೀನಿ ಅಂತಂದ್ರ, ಹೆಣ್ಮಕ್ಳಂದ್ರು ನನ್ನಿಂದನ ನಡೆದದ ಮನಿ ಅಂದ್ರೆ ಚಂದ ನಡೆಯಕ್ ಆಗೋದಿಲ್ಲ. ಎಷ್ಟೋ ಸಲ ನಾನ ಅಂತ ಶುರು ಆಗಿದ್ದ ಗದ್ಲಕ್ಕೆ ಸುರುತ್ತ. ಈಗಿಷ್ಟು ವಿಶಾಲವಾಗಿ ಇದು ಜಾತ್ರೆ ಬೆಳೆದದ, ನೋಡ್ಬೇಕು. ಅಪ್ಪಗಳಿಗೆ ಎಲ್ಲಿ ಹೆಂಗ್ ಅವ್ರು ಹೆಂಗ್ ಅಂತಾರ, ಏನಾರ ಹೇಳಕ್ ಹೋದ್ರ ನಂದೇನಿಲ್ಲ ಎಲ್ಲ ಜನರ ಮಾಡ್ಯಾರ ಅಂತಿರ್ತಾರ. ಎಷ್ಟು ಸರಳ ಅವ್ರದ್ದು. ಇದು ಅದ ಅಂದಿದ್ರಂದ್ರ ನಾ ಮಾಡೀನಿ ಇದನ್ನ ಎಲ್ಲ ಅಂದಿದ್ರ ನೀವ್ಯಾಕೆ ಇಲ್ಲಿ ಬಂದ್ ಕುಂಡಿರ್ತಿದ್ವಿ. ಒಂದು ಮನಿ ಇತ್ತತ್, ಇನ್ನೊಂದು ಕತಿ ಸುಮ್ಮನೆ ಅದನ್ನ ಹೇಳಿ ಮುಗಿಸೋದು ಅಂತ. ಅದರಾಗ ಒಬ್ಬ ಹುಡುಗಿದ್ದ. ಅವ ಅಪ್ಪುಗಳ ಬಲ್ಲೇಕ ಇಂಥ ಅಪ್ಪುಗಳ ಬಲ್ಲೇಕ್ ಬಂದ ಸೇವಾ ಮಾಡ್ತಿದ್ದ. 18-19 ವರ್ಷ ವಯಸ್ಸಾಗಿತ್ತು ಅವಂಗ. ಒಂದು 20-25 ವಯಸ್ಸಾಗಿತ್ತು. ಅವಾಗ ಅಪ್ಪುಗಳು ಕೇಳಿದ್ರು, ಅಲ್ಲೋ ಸನ್ಯಾಸಿ ಆಗಿಬಿಡು, ಮದ್ವಿ ಯಾಕೆ ಆಗ್ತಿ ಅಂದ್ರು. ಇಲ್ರಿ ನಾ ಮದ್ವಿ ಆಗ್ತೀನಿ ಅಂದವ. ಅವಾಗ ಆಯ್ತು ಅಂತ ಅವಂಗ ಮದ್ವಿ ಮಾಡಿ, ಆ ಗುರುಗಳು ಅವರಂದ್ರು, ನಾ ಇನ್ನೊಂದು 4-5 ವರ್ಷ ತೀರ್ಥಯಾತ್ರೆಗೆ ಹೋಗ್ತೀನಿ, ಚೆನ್ನಾಗಿ ಬದುಕಂತ ಹೇಳಿ ಹೋದ್ರು. ಒಂದು 4-5 ವರ್ಷ ಬಿಟ್ಟು ಬಂದ್ರು. ಅವನ್ ಮದುವೆ ಆಗಿತ್ಲ, ಅವನು ಬಂದ. ಮುಖದ ಮ್ಯಾಲ 4 ಗಂಟು ಹಾಕೊಂಡು ಯಾಕಾಡ್ರೆ ಮುಖ ಮಾಡ್ಕೊಂಡು ಬಂದಿದ್ದ. ಹಿಂಗ್ಯಾಕ್ ಮುಖ ಮಾಡ್ಕೊಂಡ್ಯೋ, ಚಲೋ ಮದುವೆ ಆಗೈತಿ, ಎಲ್ಲ ಆಗೈತಿ, ಮಸ್ತ್ ಇರ್ಬೇಕಿಲ್ಲ ಅಂತಂದ. ಏನ್ ಮಾಡೋದ್ರಿ ಗುರುಗಳ, ಮಾಡೀರಿ ಮದ್ವಿ, ದಿನ ಜಗಳ ಮನ್ಯಾಗ ಅಂದ. ಯಾಕೆ ಏನಾಗ್ಯದ ಅಂದ. ಏನಿಲ್ಲ, ಬರೇ ಜಗಳ. ಮನಿಗೆ ಹೋದ್ರೆ ಸಾಕು ಅವರು ಕಾಳಿಕಾದೇವಿ ಅವತಾರ ಆಗಿಬಿಟ್ಟಿರ್ತಾರ, ಹಿಂಗ ಬರೇ ಜಗಳ ಆಗ್ತದ, ಏನ್ ಮಾಡೋದು. ಅದಕ್ಕೆ ಎಲ್ಲಾ ಮಾಡಿ ನೋಡಿ, ನೀ ನಿಂಬಿಕಾಯಿ ತಂದೆ, ತಾಯ್ತಾ ಕಟ್ಟಿಸ್ಕೊಂಡೆ, ಮನಿ ಬಾಗಿಲು ಈ ಕಾಡಿದಿಂದ ತೆಗೆದು ಈ ಕಾಡಿ ಹಚ್ಚಿದೆ, ಎಲ್ಲ ಎಷ್ಟೋ ಸಲ ಮಾಡ್ತಿರ್ತೀವಿ ನಾವು. ಅದು ಮನಿ ಅಂತದ, ನನ್ನ ಬಾಗಲ ತೆಗೆದು ಏನ್ ಮಾಡ್ತೀನಿ, ನಿನ್ನ ಮನಸ್ಸು ಚಂದ ಮಾಡ್ಕೋ ಅಂತ ಅದಂತಿರ್ತ ಇಲ್ಲ. ಅವಾಗ ಅವ್ರಂದ್ರು, ಎಲ್ಲಾ ಕಡೆ ಹೋಗಿನ ಆಗಿಲ್ಲ, ಏನ್ ಮಾಡುದು, ಮನ್ಯಾಗ ಬಹಳ ಗದ್ಲದ ಅಂದ್ರು. ಅವಾಗ ಗುರುಗಳಂದ್ರು, ಏನ್ ಮಾಡ್ಬೇಡಪ್ಪ, ಒಂದು ಮಂತ್ರ ಹೇಳ್ತೀನಿ ಕೇಳು, ಹಂಗ ಅಂದ್ಬಿಡು ಅಂದ್ರು. ಆಯ್ತು, ಏನ್ ಹೇಳ್ರಿ ಗುರುಗಳ ಅಂದ್ರು. ಎಲ್ಲಾ ಕಡೆ ಹೋಗಿದ್ದ. ಏನಿಲ್ಲ, ಇವತ್ತು ನೀ ಮನಿಗೆ ಹೋಗ್ಯಲ್ಲ, ಏನಿಲ್ಲ, ನಂದೇನಿಲ್ಲ, ಎಲ್ಲ ನಿಂದ ಇಷ್ಟ ಅನ್ನು ಅಂದ್ರು. ಇದೇನ್ ಮಂತ್ರ ಏನಂದವ, ಇಷ್ಟ ಅನ್ನು, ನೋಡ್ ನೀ ಮನಿಗೆ ಹೋಗಿ ಹೆಂಗಾಗ್ತದ ಅಂದ. ಅವಾಗವ ಮನಿಗ್ ಬಂದ. ಬರುವುದ್ರಾಗ ಅವ್ರ ಕಾಳಿಕಾದೇವಿಗತ್ಲೆ ತಯಾರಾಗೇ ನಿಂತಿದ್ರು ಜಗಳಕ್ಕ. ಇವನು ವೀರಭದ್ರನ ಅವತಾರ ಆಗ್ತಿದ್ದ, ಅವ್ರ ಕಾಳಿಕಾದೇವಿ ಆಗ್ತಿತ್ತು. ಬಾಗಲ ತೆಗದ, ಸಿಟ್ಟಿಲೆ ಬಾಗಲ ತೆಗದ್ರ ಅವರು ಮನಿಗೆ ಹೋಗುದ್ರಾಗ. ಇವ ಅಪ್ಪಗಳು ಮಂತ್ರ ಕೊಟ್ಟಿದ್ರಲ್ಲ, ಅವ ಅಂದ, ನಂದೇನಿಲ್ಲ, ಎಲ್ಲ ನಿಮ್ದ ಅಂದ. ಆಮೇಲೆ ಮನಿ ಒಳಗೆ ಹೋದ. ಬಡ ರೊಟ್ಟಿ ತಂದು ಇಟ್ರು, ದಿನ ಜೋರು ಸಿಟ್ಟಿಲೆ ತಂದು ಇಡ್ತಿದ್ರು. ಅವಾಗೂ ಅಂದ, ನಂದೇನಿಲ್ಲ, ಎಲ್ಲ ನಿಮ್ದ ಅಂದ. ಆಮೇಲೆ ಹಂಗ ಆಯ್ತು, ಮಕ್ಕೊಂಡ್ರು. ಮುಂಜಾನೆ ಕಾಫಿ ತಂದು ಕೊಟ್ಟಿದ್ರು. ಅವಾಗೂ ಹಂಗ ಅಂದ, ನಂದೇನಿಲ್ಲ, ಎಲ್ಲ ನಿಮ್ದ ಅಂದ. ಅವಾಗ ಅವ್ರಂದ್ರು, ನಮ್ದರೆ ಏನದ, ಎಲ್ಲ ನಿಮ್ದ ಅಂದ್ರು. ಮನಿ ಬದಲಾಗಿತ್ತು. ಯಾಕ, ಕೋಡ ಸಣ್ಣ ಆಗಿತ್ತು. ಹಂಗ ನಾನ ಮಾಡೀನಿ ಅಂದ್ರೆ ಕೆಡ್ತದ ಎಲ್ಲ. ನಾವೆಲ್ಲರೂ ಕೂಡಿ ಮಾಡ್ತೇವಿ ಅಂದೇವಿ ಅಂದ್ರೆ ನಮ್ಮ ಜೀವನದ ಚಿತ್ರ ಚಲೋ ಆಗ್ತದ. ಎಷ್ಟು ಅವ್ರು ಹೇಳ್ತಾರ, ನಮ್ಮ ಜೀವನದ ಚಿತ್ರ ಕೆಡಾಕ 2 ಕಾರಣ. ಸುಮ್ಮನೆ ನೀವು ಈಗ ಮನಿಗೆ ಹೋದ್ರಿ ಅಂದ್ರೆ ಆಕಳ ಚಿತ್ರ ನೆನಪು ಮಾಡ್ಕೊಳ್ಳೋದು. ನಮ್ಮ ಕೆಚ್ಚಲು ದ್ವಾರದಾಗ್ಯದೇನು, ಅದು ಬೇಕು ಇದು ಬೇಕು ಭಾಳ ಇತ್ತಂದ್ರ ಮಗ್ಗಲ ಮನೆಯವ್ರ ಫ್ರಿಜ್ ತಂದ್ರ ನಮಗೂ ತರಬೇಕಂತ ಅನಿಸ್ತದ. ಆದ್ರೆ ನಮ್ದು ಶಕ್ಯ ಐತೋ ಇಲ್ಲೋ, ಹೆಂಗೋ ನಮ್ಮ ಕೆಚ್ಚಲ ಏನ್ ಮಾಡೋದು, ಸಾಣದ್ ಮಾಡ್ಕೊಳ್ಳೋದು. ಆಮೇಲೆ ಕೋಡ್ ಭಾಳ ದೊಡ್ಡದಂದ್ರ ನಾನು ಅಂತ ಭಾಳ ಒಳಗಿತ್ತಂದ್ರ ಅದನ್ನ ಕಡಿಮೆ ಮಾಡ್ಕೊಳ್ಳೋದು. ಹಂಗ ನಮ್ಮ ಜೀವನದ ಚಿತ್ರ ಚಲೋ ಮಾಡಾಕಿರುದ ಈ ಕೊಪ್ಪಳ ಜಾತ್ರೆ. ಎಷ್ಟು ಇಲ್ಲಿ ಬಂದ್ರೆ ನಿಮ್ ತಲೆಯಾಗ ಏನೂ ಇಲ್ಲ, ಯಾವ ಜಾತಿ ಇಲ್ಲ, ಯಾವ ಮತ ಇಲ್ಲ, ಏನಿಲ್ಲ, ಕೆಳಗ್ ಕೂತೀರಿ. ಆದ್ರೆ ಎಷ್ಟು ಆನಂದದಿಂದ ಅದೇ. ಅಂತ ಪೂಜ್ಯರು ಸಿಕ್ಕದ್ದ ನಿಮ್ಮ ಸೌಭಾಗ್ಯ. ಅವರ ಮಾತುಗಳು, ಅವರ ನಡೆ, ಅವ್ರ ವಿಚಾರ ಇವೆಲ್ಲ ಬಹಳ ವಿಶೇಷವಾಗ್ಯದಾವ. ಮತ್ತಿನ್ನು ಈ ಜಾತ್ರೆ ಬಗ್ಗೆ ಹೇಳಬೇಕಂದ್ರ ಒಂದು ವಿಸ್ಮಯವೇ ಹೌದಿದು. ಅಲ್ಲಿ ನೋಡಿದೇವಿ ಬರಾಗ, ಏನ್ ಕಾಯಿಪಲ್ಯ ತಂದಿಡವರು, ಏನ್ ರೊಟ್ಟಿ ತಂದಿಡವರು, ಎಷ್ಟು
ಅಲ್ಲಿ ಸಿಹಿ ತರೋರು ಎಷ್ಟು, ಎಲ್ಲರೂ ಯಾರು ರೊಕ್ಕ ಕೊಟ್ಟು ಮಾಡಿಸ್ತಾರಂತಲ್ಲ, ಇದು ನನ್ನ ಜಾತ್ರೆ ಅಂತ ಮಾಡ್ತಾರ ಜನ. ಎಷ್ಟು ಆಶ್ಚರ್ಯ. ಇಲ್ಲಿ ನೋಡ್ರಿ ಎಷ್ಟು ಜನ ಅದಿರಿ, ಮನ್ಯಾಗ 4 ಮಂದಿ ಉಣಲ್ಲೇ 5ನೇದವ್ರು ಬಂದ್ರೆ ಗಡಬಡ ಆಗ್ತದ, ಆಗೋದಿಲ್ಲ. ಇಲ್ಲಿ ಲಕ್ಷ ಜನ ಬಂದ್ರು ಹೆಂಗ್ ಸಹಜವಾಗಿನ ಯಾರು ಕೆಲಸ ಮಾಡ್ತಿರ್ತಾರೋ, ಯಾರು ಏನ್ ಮಾಡ್ತಿರ್ತಾರೋ, ನೀರ್ ಯಾರು ವ್ಯವಸ್ಥೆ ಮಾಡ್ತಾರೋ, ಒಬ್ಬರಿಗೂ ತ್ರಾಸ ಆಗೋದಿಲ್ಲ. ಎಲ್ಲರಿಗೂ ವ್ಯವಸ್ಥೆ ಇಲ್ಲಿ ನಡೀತದ. ಈ ಕರ್ತೃತ್ವ ಶಕ್ತಿಯನ್ನು ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗ್ತದ ಅಂತಂದ್ರೆ ಅವ್ರು ಗುರುತಿಸುವ ರೀತಿ ಹೆಂಗದ. ಎಲ್ಲಿ ರಾಜಸ್ಥಾನ, ಎಲ್ಲಿ ಕರ್ನಾಟಕ, ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಇಲ್ಲಿ ನಮಗೆಲ್ಲ ಪರಿಚಯಿಸಿ ನಮಗೆ ಸ್ಫೂರ್ತಿ ಕೊಡೋದಂದ್ರೆ ಏನು ಸಾಮಾನ್ಯ ಅಲ್ಲ. ಮತ್ತೆ ಈ ಜಾತ್ರೆಯಲ್ಲಿ ನನಗೆ ಸುಮ್ಮನೆ ಒಂದು ಅನಿಸ್ತದ, ಹಿಂಗಾದ್ರೆ ಇನ್ನೂ ಚಂದ, ಅಂದ್ರೆ ಇದು ಅದ್ಭುತವೇ. ಆದ್ರೆ ಇದ್ರ ಶಕ್ತಿ ಇಷ್ಟದಲ್ಲ, ಇದು ಬರೇ ಒಂದು ದೇಶವನ್ನಲ್ಲ, ಈ ಭೂಮಿಯನ್ನೇ ಬದಲಾಯಿಸಿ ಬಿಡ್ಬೋದು, ಅಷ್ಟು ಸಾಮರ್ಥ್ಯ ಅದ. ಅದಕ್ಕೆ ಈಗೇನಾದ್ರೂ ದೊಡ್ಡ ಸಮಸ್ಯೆ ಅಂತಿದ್ರೆ ಸುಮ್ಮನೆ 25ರಾಗ ಗುರುತಿಸಿದ್ರಾಗ ಈ ನಿಸರ್ಗದ ಪ್ರತಿ ಇರುವಂಥ ನಮ್ಮ ಧೋರಣೆ ದೊಡ್ಡ ಸಮಸ್ಯೆ ಆಗಿದೆ. ಈಗ ನಮ್ಮ ನಿಸರ್ಗ ನಾವೇನು ಮನುಷ್ಯರ ಇಂಟರ್ಪ್ರಿಟೇಷನ್ದಿಂದ 2 ಲಕ್ಷ ವರ್ಷಗಳಿಂದ ಆಗಲಾರದಂತ ಡ್ಯಾಮೇಜ್ ಅನ್ನ ನಾವು ಬರೀ 30 ವರ್ಷನಾಗ ಮಾಡೇವಿ. ಇನ್ನು ಇದನ್ನೆಲ್ಲ ಕೆಡಿಸೇವಿ. ಮನುಷ್ಯಂದ ಎಷ್ಟು ವಿಚಿತ್ರ ಅಂದ್ರ, ಈ ಭೂಮಿ ಕೆಡಿಸ್ಯಾನ, ಏನ್ ಪ್ಲಾನ್ ಮಾಡಾಕತ್ತಾನಂದ್ರ ಮತ್ತೊಂದು ಗ್ರಹದಾಗ ಇರ್ಬೇಕತ್ತ ಓಡಾಡಕತ್ತ. ಇದ್ದ ಭೂಮಿನ ಕೆಡಿಸಿ ಇನ್ನು ಅಲ್ಲೆಲ್ಲಿ ಹೋಗುದು, ಮಂಗಳ ಗ್ರಹದಾಗ ನೀರು ಸಿಗ್ತಾವೆ. ಅದಕ್ಕ ಇಂಥ ಒಂದು ಜಾತ್ರೆಯಲ್ಲಿ ಒಂದಿಷ್ಟು ಪ್ರಾತ್ಯಕ್ಷಿತೆಗಳನ್ನ ಮಾಡೋದು. ಸುಮ್ಮನೆ ಹೆಂಗಂತಂದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬಹುದು, ಆಮೇಲೆ ನೀರ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬಹುದು, ನಿಸರ್ಗದ ಪ್ರತಿಯಾಗಿ ನಮ್ಮ ಕಾರ್ಯಗಳು ಹೆಂಗ್ ಮಾಡಬಹುದು, ಹಿಂಗೊಂದೊಂದು ಮಾಡೆಲ್ಗಳನ್ನು ಮಾಡಿರ್ತಾರ ಒಂದೊಂದು ಕಡೆ. ಅಂದ್ರೆ ಒಂದು ಮನೆಯೊಳಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು, ಒಂದು ಮನೆ ದೃಷ್ಟಿಯಿಂದ ನೀರನ್ನು ಹೆಂಗ್ ಬೆಳೆಸೋದು, ಆಮೇಲೆ ಒಂದು ಸಮಾಜದ ದೃಷ್ಟಿಯಿಂದ ಹೆಂಗ್ ಮಾಡೋದು, ಇವೆಲ್ಲ ಬೇರೆ ಬೇರೆ ಮೆಥಡ್ಸ್ ಅದಾವ, ಬೇರೆ ಬೇರೆ ವಿಚಾರ ಅದಾವ. ಅವು ನಮ್ಗೆಲ್ಲರಿಗೂ ಗೊತ್ತಾಗ್ಲಾರ್ದಕ್ಕೆ ನಾವು ಸರಿಯಾಗಿ ಬಳಸ್ತಾ ಇಲ್ಲ. ಅದರಲ್ಲಿಂದ ನಿಸರ್ಗ ಅದು ಇದು ತೊಂದರೆ ಆಗ್ತದ. ಅಂತ ಈ ಜಾತ್ರೆಯಲ್ಲಿ ಅಂತ ಪರಿಚಯಗಳಾದು ಅಂದ್ರೆ ಬಹಳ ಅದ್ಭುತ ಆಗ್ತದೆ. ಅಪ್ಪಗಳು ಇಲ್ಲೇ ಮಗ್ಗಲ ಹಳ್ಳಿ ಒಳಗ ಕೆರಿ ಜೀರ್ಣೋದ್ಧಾರ ಮಾಡಿಲ್ಲ, ಏನು ಅದು ಕಳೆದುಕೊಂಡಂತ ಕೆರೆಯನ್ನು ಅದ್ಭುತವಾಗಿ ಜೀರ್ಣೋದ್ಧಾರ ಮಾಡ್ಯಾರ. ಅಂಥದನ್ನ ಯುವಕರಲ್ಲಿ, ಮಹಿಳೆಯರಲ್ಲಿ, ಎಲ್ಲರಲ್ಲಿ ಅಂತ ಪ್ರಜ್ಞೆ ಹುಟ್ಟುವಂತ ವ್ಯವಸ್ಥಾನು ಈ ಜಾತ್ರೆ ಒಳಗೆ ಆಗಿಬಿಟ್ರೆ ನನಗೆ ಹಿಂಗ ಅನಿಸ್ತದ, ಒಂದು ದೇಶದ ಏನು ಸರ್ಕಾರ ವ್ಯವಸ್ಥೆ ಮಾಡ್ಲಾರ್ದು ಈ ಕೊಪ್ಪಳ ಜಾತ್ರೆ ಮಾಡ್ತದ ಅಂತ ನನಗೆ ಅನಿಸ್ತದ. ಹಂಗೊಂದು ಅನಿಸ್ತದ. ಅಂತ ಬದಲಾವಣೆಗಳನ್ನು ಇಲ್ಲಿ ಕೆಲವೊಂದುಗಳನ್ನು ತಂದ್ರ ಇನ್ನೂ ಅದ್ಭುತವಾಗ್ತದ. ನಿಮ್ಮೆಲ್ಲರ ಈ ಸಹನೆ, ನಿಮ್ಮ ಶಿಸ್ತು, ನಿಮ್ಮ ಶಾಂತ ರೀತಿಯಿಂದ ಕುಂಡ್ರು ರೀತಿ. ನಾವು ಎಲ್ಲರೇ ಫಂಕ್ಷನ್ ಮಾಡ್ತಿರ್ತೀವಿ, ಒಂದು 40-50 ಮಂದಿ ಇರ್ತಾರ, ಒಬ್ಬರನ್ನ ಕುಂಡ್ರಸೋದ್ರಾಗ ಒಬ್ರು ಎದ್ದಿರ್ತಾರ. ಇನ್ನು ಏನು ಹೇಳೋದಲ್ಲಿ. ಇಲ್ಲಿ ಅಂದ್ವಿ ಜಾತ್ರೆಗೆ ಏನ್ ಮಾತಾಡೋದ್ರಿ ಅಪ್ಪಗಳು ಅಂತ ನಾವು ಅಂದ್ವಿ. ಇದು ಈ ಜಾತ್ರೆ ಅಲ್ಲ, ಇದು ಕೊಪ್ಪಳ ಅಜ್ಜನ ಜಾತ್ರೆ ಅದ. ಇಲ್ಲಿ ಜನ ಎಲ್ಲ ಭಕ್ತಿಯಿಂದ ಬಂದಿರ್ತಾರೆ. ನೀವು 1 ತಾಸಲ್ಲ 10 ತಾಸು ಮಾತಾಡೋರಿದ್ರು ಅಷ್ಟ ಶ್ರದ್ಧೆಯಿಂದ ಅವ್ರು ಕೇಳ್ತಾರ ಅಂತಂದಿದ್ರು. ಸುಮ್ಮನೆ ಅತಿಶಯೋಕ್ತಿಯಾಗಿ ಮಾತಾಡ್ತಾರ ಅಪ್ಪಗಳು ಅಂತ ನಾವು ತಿಳ್ಕೊಂಡಿದ್ವಿ. ನಿಮ್ಮನ್ನೆಲ್ಲ ನೋಡಿದ್ರೆ ಹಿಂಗ ಅನಿಸ್ತದ, ಇದು ಅದ್ಭುತವಾದ ಪವಾಡವೇ ಸರಿ. ಹಂಗ ಆ ಗವಿಸಿದ್ದೇಶ್ವರ ಅಜ್ಜನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಯಾವಾಗಲೂ ಇರಲಿ. ನೀವು ಆರೋಗ್ಯಕರವಾಗಿ ಕೌಟುಂಬಿಕ ಸೌಖ್ಯದಿಂದ ಮತ್ತು ಸಂಪತ್ತಿನಿಂದ ನೆಮ್ಮದಿಯಿಂದ ಬದುಕುವಂಗಾಗಲಿ. ಎಲ್ಲರನ್ನ ಅವರು ಗುರುತಿಸುವ ರೀತಿ, ಎಲ್ಲರೊಂದಿಗೆ ಸ್ನೇಹದಿಂದ ಇರುವ ರೀತಿ ಮತ್ತು ಜ್ಞಾನಿಗಳು, ಅನುಭಾವಿಗಳು ಅಂತ ಪೂಜ್ಯರನ್ನ ಪಡೆದಿದ್ದು ಒಂದು ಸೌಭಾಗ್ಯ. ಈಗ ನಿಮ್ಮೆಲ್ಲರ ಮಗ್ಲ ನಿಮ್ಮ ಮುಂದೆ ಸುಮ್ಮನೆ ಮಾತಾಡುವ ಒಂದು ಅವಕಾಶ. ಇಂಥ ಮಾತುಗಳನ್ನು ಅಪ್ಪಗಳಿಂದ ನೀವೆಲ್ಲ ಬಹಳಷ್ಟು ಕೇಳಿರಿ. ಅಪ್ಪಗಳು ಹೋದ ಮೇಲೆ ನಮ್ದು ಕೊನೆ ದೀಕ್ಷೆ ಆಯಿತು. ಕಾಕಂಡಕಿ ಅಂತ ನೀವು ಕೇಳಿರೋ ಬಿಟ್ಟಿರೋ, ಕಾಕಂಡಕಿ ಊರೊಳಗೆ ಅಪ್ಪಗಳದ ಕೊನೆ ಪ್ರವಚನ ಆಯ್ತು, ಅಲ್ಲೇ ದೀಕ್ಷೆ ಆಗಿತ್ತು. ಇನ್ನು ಅಪ್ಪಗಳು ಹೋದ ಮ್ಯಾಲ ಆಸರೆ ಯಾರಪ್ಪ ಅಂತ ಅಂದ್ರ, ಅಂತ ಆಸರೆ ಕೊಡೋರು, ಅಂತ ಸಮಾಧಾನ ಶಾಂತಿ ಯಾವ ಜಾತಿ ಮತ ಪಕ್ಷ
ಇಲ್ಲಾರ್ದ ಮಸ್ತಾಗಿ ಶಾಂತಿಯನ್ನು ಕೊಡೋರು ಯಾರ ಇದ್ರ ಅವ್ರ ಅಪ್ಪಗಳು. ಅಂಥ ಪೂಜ್ಯರ ಸನ್ನಿಧಾನದಾಗ ನೀವೆಲ್ಲ ಇದ್ದದ್ದು ಬಹಳ ಸಂತೋಷ ಅದ. ಅವರ ಕರುಣ ಪ್ರಸಾದ ನಿಮ್ಮ ಮೇಲೆ, ನಮ್ಮ ಮೇಲೆ, ಎಲ್ಲರ ಮೇಲೂ ಯಾವಾಗಲೂ ಇರಲಿ ಅಂತ ಪ್ರಾರ್ಥಿಸಿ ಮತ್ತೊಮ್ಮೆ ಈ ಗವಿಸಿದ್ದೇಶ್ವರ ಜಾತ್ರೆ ಉತ್ಸವದ ಅಭಿನಂದನೆಗೆ ಹೇಳಿ ತಮ್ಮೆಲ್ಲರಿಗೆ ಪ್ರಣಾಮಗಳು. ಈ ಪವಿತ್ರವಾದ ಸಮಾರಂಭದಲ್ಲಿ ಪಾಲ್ಗೊಂಡು ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ, ಅತಿಬೇಡವೆಲ್ಲಿಯೂ ಮಂಕುತಿಮ್ಮ ಎನ್ನುವ ಹಾಗೆ ಬಹಳ ಸುಂದರವಾಗಿ ಹಲವಾರು ವಿಚಾರಗಳನ್ನು ತಿಳಿಸಿದ್ದಾರೆ. ಅಂತ ಪರಮ ಪೂಜ್ಯರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಧನ್ಯವಾದಗಳನ್ನು ಹೇಳ್ತಾ, ಈಗ ನಮ್ಮ ನಾಡಿನ ಶ್ರೇಷ್ಠ ಮಠದಲ್ಲಿ ಒಂದಾಗಿರ್ತಕ್ಕಂಥ ಕಾಗಿನೆಲೆ ಪೀಠದ ಪರಮ ಪೂಜ್ಯರು ಈ ಸಮಾರಂಭದ ಸಾನ್ನಿಧ್ಯ ವಹಿಸಿಕೊಂಡಿದ್ದಾರೆ. ಅವರು ಈ ಸಭೆಯನ್ನು ಉದ್ದೇಶಿಸಿ ಈಗ ತಮ್ಮ ಆಶೀರ್ವಚನ ನೀಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಬೆಟ್ಟದ